ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಮ್ಯಾಪ್ ಮಾಡಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಯಾವುದು ಕರೆಕ್ಟ್ ಆಗಿದೆ? ಬೇಸಲ್ ಕನ್ವೆನ್ಷನ್ ಟ್ರಾನ್ಸ್ ಬೌಂಡ್ರಿ ಮೂವ್ಮೆಂಟ್ ಆಫ್ ಅಪಾಯ, ದಟ್ ಈಸ್ ಹಜಾರ್ಡಸ್ಟ್ ವಸ್ತು, ಅಪಾಯ ವಸ್ತು ಅಂತ ವೇಸ್ಟ್ಸ್ಗೆ ಬೇಸಲ್ ಕನ್ವೆನ್ಷನ್ ಇರುವಂತದ್ದು. ಸ್ಟಾಕ್ಹೋಮ್ ಕನ್ವೆನ್ಷನ್ ಓಝೋನ್ ಪರದೆಯ ಸವಕಳಿ ಅಂತ ಹೇಳ್ತಾ ಇದ್ದಾರೆ. ಸ್ಟಾಕ್ಹೋಮ್ ಕನ್ವೆನ್ಷನ್ ನಮ್ಗೆ ಗೊತ್ತಿರುವ ಹಾಗೆ ಓಝೋನಿಗಲ್ಲ, POP ಅಂತ ಕರೀತಾರೆ, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್, ಅದಕ್ಕೆ ಸೇರಿರುವಂತದ್ದು ಸ್ಟಾಕ್ಹೋಮ್ ಕನ್ವೆನ್ಷನ್. ಸೊ ಟೂ ತಪ್ಪಾಗಿದೆ. ಬೇಸಲ್ ಕನ್ವೆನ್ಷನ್ ಬಗ್ಗೆ ಸರಿಯಾಗಿದೆ ಉತ್ತರ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಸ್ಟಾಕ್ಹೋಮ್ ಟ್ರಾನ್ಸ್ ಬೌಂಡ್ರಿ ಮೂವ್ಮೆಂಟ್ ಆಫ್ ಹಜಾರ್ಡಸ್ ವೇಸ್ಟ್ಸ್ ಅಲ್ಲಿ ಬೇಸಲ್ ಕನ್ವೆನ್ಷನ್. ಸ್ಟಾಕ್ಹೋಮ್ ಅಲ್ಲಿ ಏನು ಅಂತ ಕೇಳಿದರೆ, ಯಾವ ವಸ್ತುಗಳು ಎನ್ವಿರಾನ್ಮೆಂಟ್ ಅಲ್ಲಿ ಬಹಳಷ್ಟು ಟೈಮ್ ಉಳಿದು ಬಿಡುತ್ತೋ, ಅಂದ್ರೆ ನಿರಂತರ ಸಾವಯವ ಮಾಲಿನ್ಯಕರ ಕಾರಕ ಉತ್ಪಾದನೆ ಮತ್ತು ಬಳಕೆಯನ್ನು ತೆಗೆದುಹಾಕುವ ಮತ್ತು ನಿರ್ಬಂಧಿಸುವ ಗುರಿಯನ್ನು ಹೊಂದಿರುವ ಅಂತಾರಾಷ್ಟ್ರೀಯ ಒಪ್ಪಂದ ಇದು ಸ್ಟಾಕ್ಹೋಮ್ ಕನ್ವೆನ್ಷನ್. ಓಕೆ, ಉದ್ದೇಶಪೂರ್ವಕವಾಗಿ POPಗಳ ಉತ್ಪಾದನೆಯನ್ನು ತೆಗೆದುಹಾಕಲು ಅಭಿವೃದ್ಧಿ ಹೊಂದಿದ ದೇಶಗಳ ಅಗತ್ಯವಿದೆ. ಯಾವುದು ಆಲ್ರೆಡಿ ಡೆವಲಪ್ಡ್ ಕಂಟ್ರೀಸ್ ಇದಾವೋ, USA ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು, ಇವರೆಲ್ಲರೂ ಇಂಟೆನ್ಷನಲಿ ಮಾಡಬಾರದು ನೀವು ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ. ಮತ್ತು ಇದನ್ನ ನೀವು ಮಾಡಿ ಬೇರೆ ದೇಶಗಳಲ್ಲಿ ಹಾಕೋದು ಅಥವಾ ಎನ್ವಿರಾನ್ಮೆಂಟ್ ಸಮುದ್ರದಲ್ಲಿ ಹಾಕೋದನ್ನ ನಿಷೇಧಿಸಲಾಗಿದೆ. ದಟ್ ಈಸ್ ದ ಸ್ಟಾಕ್ಹೋಮ್ ಕನ್ವೆನ್ಷನ್ ಬಗ್ಗೆ ಸಂಕ್ಷಿಪ್ತವಾದ ಎಕ್ಸ್ಪ್ಲನೇಷನ್.